ರಾಜಧಾನಿ ಬೆಂಗಳೂರು ಈಗ ಡ್ರಗ್ಸ್ ಸಿಟಿ ಆಗ್ತಿದೆಯಾ ಅನ್ನುವಂತಹ ಆತಂಕ ಕಾಡ್ತಾ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಡ್ರಗ್ಸ್ ಕಾರ್ಖಾನೆಗಳನ್ನು ಪತ್ತೆ ಹಚ್ಚುವ ಕೆಲಸ ಆಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಸ್ಟಿಂಗ್ ಆಪರೇಷನ್ನ ಬೆನ್ನಲ್ಲೇ ಈ ಡ್ರಗ್ಸ್ನ ಮಾಯಾಜಾಲ ಈಗ ಬಹಿರಂಗ ಆಗಿದೆ. ಹೇಗಿದೆ ಈ ಡ್ರಗ್ಸ್ನ ನೆಟ್ವರ್ಕ್ಸ್ ನೀವೇ ನೋಡಿ. ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮೆಗಾ ಸಮರ. ಸಿಲಿಕಾನ್ ಸಿಟಿಯಲ್ಲೇ 3 ಡ್ರಗ್ಸ್ ಫ್ಯಾಕ್ಟರಿ. ಹೊಸ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ನ್ಯೂ ಇಯರ್ಗೆ ನಶೆ ಏರಿಸಲು ನಶೆ ಲೋಕವೇ ಸಿದ್ಧವಾಗಿದೆ. ಅದರಲ್ಲೂ ಡ್ರಗ್ಸ್ ಜಾಲವಂತೂ ತನ್ನ ಕಬಂದ ಬಾಹುವನ್ನು ಚಾಚಿ ಅಮಲಿನಲ್ಲಿ ತೇಲಿಸಲು ಸಿದ್ಧವಾಗಿದೆ. ಅದರಲ್ಲೂ ಬೆಂಗಳೂರಿನಲ್ಲೇ 3 ಡ್ರಗ್ಸ್ ಫ್ಯಾಕ್ಟರಿ ನಡೀತಾ ಇದ್ವು ಅನ್ನೋ ಸ್ಫೋಟಕ ಸತ್ಯ ಬಯಲಾಗಿದೆ. ಎಸ್, ಬೆಂಗಳೂರಲ್ಲಿ ಡ್ರಗ್ಸ್ ಮಾಯಾಜಾಲ ವಿಸ್ತರಿಸಿದೆ. ಬೆಂಗಳೂರಲ್ಲಿ ಡ್ರಗ್ಸ್ ತಯಾರಿಸಿ ಬೇರೆ ರಾಜ್ಯಗಳಿಗೆ ಸಪ್ಲೈ ಕೂಡ ಮಾಡಲಾಗ್ತಾ ಇದೆ. ಬರೋಬ್ಬರಿ 55 ಕೋಟಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದೆ. 3 ಡ್ರಗ್ಸ್ ಕಾರ್ಖಾನೆಗಳು ಬಟಾ ಬಯಲಾಗಿವೆ. ಎಲ್ಲೆಲ್ಲಿ ಡ್ರಗ್ಸ್ ಕಾರ್ಖಾನೆ? ಡ್ರಗ್ಸ್ ಫ್ಯಾಕ್ಟರಿ 1 ಬಾಗಲೂರಿನ ಸ್ಪಂದನ ಲೇಔಟ್, ಡ್ರಗ್ಸ್ ಫ್ಯಾಕ್ಟರಿ 2 ಕೊತ್ತನೂರಿನಲ್ಲಿ ಆರ್ಜೆ ಇವೆಂಟ್ ಹೆಸರಿನ ಕಾರ್ಖಾನೆ, ಡ್ರಗ್ಸ್ ಫ್ಯಾಕ್ಟರಿ 3 ಆವಲಹಳ್ಳಿಯ ಯರಪ್ಪನಹಳ್ಳಿ ಮನೆ. ಮುಂಬೈನಲ್ಲಿ ಡ್ರಗ್ಸ್ ಜಾಲಕ್ಕೆ ಬೆಂಗಳೂರು ಲಿಂಕ್. ಮುಂಬೈನಲ್ಲಿ ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿತ್ತು. ಅಬ್ದುಲ್ ಖಾದಿರ್ ಶೇಖ್ ಎಂಬಾತನನ್ನ ಬಂಧಿಸಿದ್ರು. ಅಬ್ದುಲ್ ವಿಚಾರಣೆ ವೇಳೆ ಕರ್ನಾಟಕ ಲಿಂಕ್ ಬಗ್ಗೆ ಗೊತ್ತಾಗಿದೆ. ಈ ಡ್ರಗ್ಸ್ ಜಾಲ ಬೆನ್ನತ್ತಿದ ಮುಂಬೈ ಪೊಲೀಸರು ಬೆಂಗಳೂರಲ್ಲಿ ಬೆಳಗಾವಿ ಮೂಲದ ಪ್ರಶಾಂತ್ನನ್ನ ಬಂಧಿಸಿದ್ದು 55.88 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ಜೊತೆಗೆ 3 ಡ್ರಗ್ಸ್ ತಯಾರಿಕಾ ಘಟಕಗಳನ್ನು ಪತ್ತೆ ಮಾಡಿದ್ದಾರೆ. ಡಿಸೆಂಬರ್ 25-26ರಂದು ಮಹಾರಾಷ್ಟ್ರ ANTF ಕಾರ್ಯಾಚರಣೆ ನಡೆಸಿತ್ತು. ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳಾದ ಯೋಗಿರಾಜ್, ನಯನ್ ಪವಾರ್ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇದ್ರು. ದೇಶದ ಅನೇಕ ಕಡೆ ಇವರಿಂದಲೇ ಡ್ರಗ್ಸ್ ಫ್ಯಾಕ್ಟರಿ ನಡೆಸಲಾಗ್ತಾ ಇತ್ತಂತೆ. ಸದ್ಯ 4 ಬಂಧಿಸಿದ್ದು ಇನ್ನುಳಿದ ಕಿಂಗ್ ಪಿನ್ಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ರಾಜ್ಯ ಪೊಲೀಸರಿಗೆ ಡ್ರಗ್ಸ್ ಫ್ಯಾಕ್ಟರಿ ಮಾಹಿತಿ ಇರಲಿಲ್ವಾ? ಮುಂಬೈ ಪೊಲೀಸರಿಗೆ ಬೆಂಗಳೂರಿನ ಡ್ರಗ್ಸ್ ಜಾಲದ ಮಾಹಿತಿ ಸಿಕ್ಕಿದೆ. ಆದರೆ ಕರ್ನಾಟಕದ ಪೊಲೀಸರಿಗೆ ಡ್ರಗ್ಸ್ ಫ್ಯಾಕ್ಟರಿ ಮಾಹಿತಿಯೇ ಇರಲಿಲ್ವಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಈ ಹಿಂದೆ ಮೈಸೂರಿನಲ್ಲೂ ಕೂಡ ಇದೇ ರೀತಿಯ ಪ್ರಕರಣವಾಗಿತ್ತು. ಸುಮಾರು 390 ಕೋಟಿ ಮೌಲ್ಯದ ಸಿಂಥೆಟಿಕ್ ಡ್ರಗ್ಸ್ ಸೀಸ್ ಮಾಡಲಾಗಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಡ್ರಗ್ಸ್ ವಿರುದ್ಧ ಸಮರ ಸಾರಿತ್ತು. ಸಾಲು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಎಚ್ಚರಿಸಿತ್ತು. ಇದೀಗ ಮಹಾರಾಷ್ಟ್ರ ಪೊಲೀಸರು ರಾಜ್ಯದಲ್ಲಿನ ಡ್ರಗ್ಸ್ ಫ್ಯಾಕ್ಟರಿಯನ್ನ ಬಯಲಿಗೆಳೆದಿದ್ದಾರೆ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾದ ಬೆನ್ನಲ್ಲೇ ಮಹಾರಾಷ್ಟ್ರ ಪೊಲೀಸರು ಡ್ರಗ್ಸ್ ಜಾಲವನ್ನು ಬಯಲಿಗೆಳೆದಿದ್ದಾರೆ. ಇನ್ನಾದರೂ ಕರ್ನಾಟಕ ಪೊಲೀಸರು ಅಲರ್ಟ್ ಆಗ್ತಾರಾ? ಇಂಥ ಅಕ್ರಮಗಳಿಗೆ ಕಡಿವಾಣ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ದೇವನಹಳ್ಳಿ ಮಂಜು ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರು ಈಗ ಡ್ರಗ್ಸ್ ಸಿಟಿ ಆಗ್ತಿದೆಯಾ ಅನ್ನುವಂತಹ ಆತಂಕ ಕಾಡ್ತಾ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂರು ಡ್ರಗ್ಸ್ ಕಾರ್ಖಾನೆಗಳನ್ನು ಪತ್ತೆ ಹಚ್ಚುವ ಕೆಲಸ ಆಗಿದೆ. ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದಂತಹ ಸ್ಟಿಂಗ್ ಆಪರೇಷನ್ನ ಬೆನ್ನಲ್ಲೇ ಈ ಡ್ರಗ್ಸ್ನ ಮಾಯಾಜಾಲ ಈಗ ಬಹಿರಂಗ ಆಗಿದೆ. ಹೇಗಿದೆ ಈ ಡ್ರಗ್ಸ್ನ ನೆಟ್ವರ್ಕ್ಸ್ ನೀವೇ ನೋಡಿ.
ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮೆಗಾ ಸಮರ. ಸಿಲಿಕಾನ್ ಸಿಟಿಯಲ್ಲೇ 3 ಡ್ರಗ್ಸ್ ಫ್ಯಾಕ್ಟರಿ. ಹೊಸ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ನ್ಯೂ ಇಯರ್ಗೆ ನಶೆ ಏರಿಸಲು ನಶೆ ಲೋಕವೇ ಸಿದ್ಧವಾಗಿದೆ. ಅದರಲ್ಲೂ ಡ್ರಗ್ಸ್ ಜಾಲವಂತೂ ತನ್ನ ಕಬಂದ ಬಾಹುವನ್ನು ಚಾಚಿ ಅಮಲಿನಲ್ಲಿ ತೇಲಿಸಲು ಸಿದ್ಧವಾಗಿದೆ. ಅದರಲ್ಲೂ ಬೆಂಗಳೂರಿನಲ್ಲೇ 3 ಡ್ರಗ್ಸ್ ಫ್ಯಾಕ್ಟರಿ ನಡೀತಾ ಇದ್ವು ಅನ್ನೋ ಸ್ಫೋಟಕ ಸತ್ಯ ಬಯಲಾಗಿದೆ. ಎಸ್, ಬೆಂಗಳೂರಲ್ಲೇ ಡ್ರಗ್ಸ್ ಮಾಯಾಜಾಲ ವಿಸ್ತರಿಸಿದೆ. ಬೆಂಗಳೂರಲ್ಲಿ ಡ್ರಗ್ಸ್ ತಯಾರಿಸಿ ಬೇರೆ ರಾಜ್ಯಗಳಿಗೆ ಸಪ್ಲೈ ಕೂಡ ಮಾಡಲಾಗ್ತಾ ಇದೆ. ಬರೋಬ್ಬರಿ 55 ಕೋಟಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದೆ. 3 ಡ್ರಗ್ಸ್ ಕಾರ್ಖಾನೆಗಳು ಬಟಾ ಬಯಲಾಗಿವೆ. ಎಲ್ಲೆಲ್ಲಿ ಡ್ರಗ್ಸ್ ಕಾರ್ಖಾನೆ? ಡ್ರಗ್ಸ್ ಫ್ಯಾಕ್ಟರಿ 1 ಬಾಗಲೂರಿನ ಸ್ಪಂದನ ಲೇಔಟ್. ಡ್ರಗ್ಸ್ ಫ್ಯಾಕ್ಟರಿ 2 ಕೊತ್ತನೂರಿನಲ್ಲಿ ಆರ್ಜೆ ಇವೆಂಟ್ ಹೆಸರಿನ ಕಾರ್ಖಾನೆ. ಡ್ರಗ್ಸ್ ಫ್ಯಾಕ್ಟರಿ 3 ಆವಲಹಳ್ಳಿಯ ಯರಪ್ಪನಹಳ್ಳಿ ಮನೆ. ಮುಂಬೈನಲ್ಲಿ ಡ್ರಗ್ಸ್ ಜಾಲಕ್ಕೆ ಬೆಂಗಳೂರು ಲಿಂಕ್. ಮುಂಬೈನಲ್ಲಿ ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿತ್ತು. ಅಬ್ದುಲ್ ಖಾದಿರ್ ಶೇಖ್ ಎಂಬಾತನನ್ನ ಬಂಧಿಸಿದ್ರು. ಅಬ್ದುಲ್ ವಿಚಾರಣೆ ವೇಳೆ ಕರ್ನಾಟಕ ಲಿಂಕ್ ಬಗ್ಗೆ ಗೊತ್ತಾಗಿದೆ. ಈ ಡ್ರಗ್ಸ್ ಜಾಲ ಬೆನ್ನತ್ತಿದ ಮುಂಬೈ ಪೊಲೀಸರು ಬೆಂಗಳೂರಲ್ಲಿ ಬೆಳಗಾವಿ ಮೂಲದ ಪ್ರಶಾಂತ್ನನ್ನ ಬಂಧಿಸಿದ್ದು 55.88 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿದ್ದಾರೆ. ಜೊತೆಗೆ 3 ಡ್ರಗ್ಸ್ ತಯಾರಿಕಾ ಘಟಕಗಳನ್ನು ಪತ್ತೆ ಮಾಡಿದ್ದಾರೆ. ಡಿಸೆಂಬರ್ 25-26ರಂದು ಮಹಾರಾಷ್ಟ್ರ ANTF ಕಾರ್ಯಾಚರಣೆ ನಡೆಸಿತ್ತು. ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳಾದ ಯೋಗಿರಾಜ್, ನಯನ್ ಪವಾರ್ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇದ್ರು. ದೇಶದ ಅನೇಕ ಕಡೆ ಇವರಿಂದಲೇ ಡ್ರಗ್ಸ್ ಫ್ಯಾಕ್ಟರಿ ನಡೆಸಲಾಗ್ತಾ ಇತ್ತಂತೆ. ಸದ್ಯ 4 ಬಂಧಿಸಿದ್ದು ಇನ್ನುಳಿದ ಕಿಂಗ್ ಪಿನ್ಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ರಾಜ್ಯ ಪೊಲೀಸರಿಗೆ ಡ್ರಗ್ಸ್ ಫ್ಯಾಕ್ಟರಿ ಮಾಹಿತಿ ಇರಲಿಲ್ವಾ? ಮುಂಬೈ ಪೊಲೀಸರಿಗೆ ಬೆಂಗಳೂರಿನ ಡ್ರಗ್ಸ್ ಜಾಲದ ಮಾಹಿತಿ ಸಿಕ್ಕಿದೆ. ಆದರೆ ಕರ್ನಾಟಕದ ಪೊಲೀಸರಿಗೆ ಡ್ರಗ್ಸ್ ಫ್ಯಾಕ್ಟರಿ ಮಾಹಿತಿಯೇ ಇರಲಿಲ್ವಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಈ ಹಿಂದೆ ಮೈಸೂರಿನಲ್ಲೂ ಕೂಡ ಇದೇ ರೀತಿಯ ಪ್ರಕರಣವಾಗಿತ್ತು. ಸುಮಾರು 390 ಕೋಟಿ ಮೌಲ್ಯದ ಸಿಂಥೆಟಿಕ್ ಡ್ರಗ್ಸ್ ಸೀಸ್ ಮಾಡಲಾಗಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಡ್ರಗ್ಸ್ ವಿರುದ್ಧ ಸಮರ ಸಾರಿತ್ತು. ಸಾಲು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಎಚ್ಚರಿಸಿತ್ತು. ಇದೀಗ ಮಹಾರಾಷ್ಟ್ರ ಪೊಲೀಸರು ರಾಜ್ಯದಲ್ಲಿನ ಡ್ರಗ್ಸ್ ಫ್ಯಾಕ್ಟರಿಯನ್ನ ಬಯಲಿಗೆಳೆದಿದ್ದಾರೆ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾದ ಬೆನ್ನಲ್ಲೇ